ನನ್ನ ಸ್ವಂತ ಅಕ್ಕನ ಮಕ್ಕಳು, ತಾಯಿ ಇಲ್ಲ ತಂದೆ ಇಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. BIA ಕಾಲೇಜಲ್ಲಿ 2 ಲಕ್ಷ ಕೊಟ್ಟು ಓದಿಸ್ತಾ ಇದ್ದೀನಿ. ಯಾಕೋಸ್ಕರ? ಡಾಕ್ಟರ್ ಆಗ್ಲಿ ಅಂತೇಳಿ. ಈ ವ್ಯವಸ್ಥೆಗೆ ಬಂದು ಸಾಯ್ಬೇಕು, ರಾಜಕಾರಣಕ್ಕೆ ಬಂದು ನಾವೆಲ್ಲ. ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ನಮ್ಗೆ ಹೇಳ್ತೀನಿ, ನಿಮ್ಗೆ ನಿಜವಾಗ್ಲೂ ಅಭಿಮಾನ ಇದ್ರೆ ಈ ದೇಶದ ಮಕ್ಕಳನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾಪಾಡಿ. ನನಗೆ ರಾಜಕಾರಣ ಬೇಡ. ಇವೆಲ್ಲ ನೋಡಿದ್ರೆ ನಿಮ್ಮ ಟೀಲ್ ಬಂದು ಕೂತ್ಕೊಂಡು ಮಾತಾಡೋದಕ್ಕೆ ಇದಕ್ಕೆ ಬರ್ಬೇಕಾ? ಈ ದೇಶದಲ್ಲಿ ವೇಸ್ಟ್ ಮಾಡೋದು ಬೇಡವಾ? JEE ಮಾಡೋದು ಬೇಡವಾ? ನೀಟಲ್ಲಿ ಪಾಸ್ ಆಗೋದು ಬೇಡವಾ? ಬರೀ ಕೇವಲ ಶ್ರೀಮಂತರ ಮಕ್ಕಳು ಮಾತ್ರ ಇವತ್ತು MBBS ಮಾಡಬೇಕಾ ಈ ದೇಶದ ವ್ಯವಸ್ಥೆಯಲ್ಲಿ? ಅದಕ್ಕೋಸ್ಕರ ಹೇಳ್ತೀನಿ, ನಮ್ಗೆ ಇವ್ಯಾವು ಬೇಡ. ನಮ್ಮ ಮಕ್ಕಳಿಗೆ ಮೋದಿಜಿಯವರೇ, ನಿಮ್ಗೆ ನಿಜವಾಗ್ಲೂ ಒಳ್ಳೆತನ ಇದ್ದರೆ ಇವತ್ತು ಯಾರ್ಯಾರು ತಪ್ಪು ಮಾಡಿದ್ದಾರೆ ಈ ದೇಶದಲ್ಲಿ, ಈ ನೀಟ್ಗೆ ಸಂಬಂಧಪಟ್ಟಂತೆ ಎಲ್ಲರನ್ನ ಜೈಲಿಗೆ ಹಾಕಿ. ನಾನು JDS ವಕ್ತಾರ ಆಗಿರ್ಬೋದು ಅಥವಾ ಅಭಿಮಾನಿ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು. ಕುಮಾರಣ್ಣ ಇದನ್ನು ಆಧಾರವಾಗಿ ಇಟ್ಕೊಂಡೆ ಈ ನಾಡಿನ ಮಕ್ಕಳು ಚೆನ್ನಾಗಿರ್ಬೇಕು ಅಂಥೇಳಿ ಉನ್ನತ ಶಾಲೆಗಳನ್ನು ಮಾಡ್ತೀನಿ, ನನ್ನನ್ನು ಗೆಲ್ಲಿಸಿ ಅಂದರು. ಸರ್ಕಾರಿ ಶಾಲೆಗಳಲ್ಲಿ ಹೈಟೆಕ್ ಎಜುಕೇಷನನ್ನು ಕೊಡಿಸ್ಬೇಕು ಅಂತ ಹೇಳಿದ್ರು. ಆ ಒಂದು ಮಾತನ್ನು ನಂಬಿ ನಾನು JDS ಪಕ್ಷಕ್ಕೆ ಬಂದೆ. ಇದನ್ನು ಈ ದೇಶದ ಶಿಕ್ಷಣ ವ್ಯವಸ್ಥೆ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೆಲ್ಲ ಬೆಳಿಬೇಕಾ? 23 ಲಕ್ಷ ಮಕ್ಕಳಲ್ಲಿ ಕೇವಲ ನೀವು ಕೊಡೋದು ಎಷ್ಟು ಜನಕ್ಕೆ? 1 ಲಕ್ಷ ಮಕ್ಕಳಿಗೆ ನೀವು MBBS ಮಾಡೋದಕ್ಕೆ ಅವಕಾಶ ಕೊಡ್ತೀರಾ? ಕರ್ನಾಟಕದಲ್ಲಿ ಯಾಕೆ ನೀವು ಸೆಟ್ಟನ್ನು ತೆಗೆದಾಕೋದ್ರಿ? ಸೀಟ್ ಈಗ ಇಲ್ಲೇ ಪಕ್ಕದಲ್ಲೇ ಇದೆ, 18ನೇ ಕ್ಲಾಸಲ್ಲಿ. ನಮ್ಮ ಮಕ್ಕಳು, ಇಲ್ಲಿ ಕನ್ನಡಿಗರ ಮಕ್ಕಳು ಎಷ್ಟು ಜನ ಇವತ್ತು MBBS ಮಾಡ್ಬೋದಾಗಿತ್ತು? ನೀಟ್ ಬೇಕಾಗಿತ್ತ ಈ ದೇಶಕ್ಕೆ ಅನ್ನೋದು ಒಂದು ನಮ್ಮನ್ನೇ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಕೈ ಮುಗಿದು ಹೇಳ್ತೀನಿ, ಮೋದಿಜಿ, ಧರ್ಮೇಂದ್ರ ಪ್ರಧಾನ್ಜಿ, ನಿಮ್ಮನ್ನು 3 ಸರಿ ಭೇಟಿ ಮಾಡಿದ್ದೀನಿ ದೆಹಲಿಯಲ್ಲಿ. ಧರ್ಮೇಂದ್ರ ಪ್ರಧಾನ್ಜಿ ಅವರನ್ನು ಅನೇಕ ಬದಲಾವಣೆಗಳನ್ನು ಮಾಡಿದರೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇಂಥವ್ರನ್ನ ಯಾಕೆ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದೀರಾ? ಅಂಥವ್ರನ್ನ ಯಾಕೆ ಮಹಾನಿರ್ದೇಶಕರನ್ನಾಗಿ ಮಾಡ್ತೀರಾ? ಇವೆಲ್ಲವನ್ನ ರಾಧಕ್ಕ ಪಂಚಾಯಿತಿ ಇವತ್ತು ಇಡೀ ನಾಡಿಗೆ, ಇಡೀ ದೇಶಕ್ಕೆ ನೀಟ್ ಪರೀಕ್ಷೆಯ ಒಂದು ಉನ್ನತವಾದಂತಹ ಮಕ್ಕಳ ಭವಿಷ್ಯಕ್ಕೆ ಒಂದು ಆಧಾರವಾಗಿರಲಿ ಅಂತೇಳಿ ನಾನು ಹಾರೈಸ್ತೀನಿ. ಮೇಡಮ್, ನಾನೊಬ್ಬ ವಿದ್ಯಾರ್ಥಿಯಾಗಿ ನಮಗೆ NET ಆಗಿರ್ಬೋದು, ಯಾವುದೇ ಸರ್ಕಾರಿ ಪರೀಕ್ಷೆಗಳಲ್ಲಿ ನಮಗೆ ನಂಬಿಕೆ ಅನ್ನೋದೇ ಹೊರಟೋಗ್ಬಿಟ್ಟಿದೆ ಮೇಡಮ್. ನಮ್ಗೆ ಯಾವುದೇ ರೀತಿ ನಾನು ನಂಬಿಕೆ ನಿಂತ್ಕೊಂಡು ನಾನು ಬರೆದ್ರೆ ನಾನು ಪಾಸ್ ಆಗ್ತೀನೋ ಇಲ್ಲ ಫೈಲ್ ಆಗ್ತೀನೋ, ನಾನು ನಿದ್ದೆಗೆಟ್ಟು ಓದಬೇಕಾ ಅನ್ನೋದು ನನಗೆ ಪ್ರಶ್ನೆ ಹುಟ್ಬಿಟ್ಟಿದೆ ಮೇಡಮ್. ಒಂದು ಮಗು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ 2 ವರ್ಷ ಜೈಲ್ವಾಸ ಅನುಭವಿಸ್ತಾರೆ. 600 ದಿನಗಳು, ದಿನಕ್ಕೆ 10 ಅವರ್ ಓದಿದ್ರೆ 600 ದಿನಗಳು, 10 ಅವರ್ ಇಂಟು 600 ಹಾಕಿದ್ರೆ 6000 ಅವರ್ಗಳು ಆ ಮಗು ಜೈಲ್ವಾಸ ಅನುಭವಿಸುತ್ತೆ. ಊಟ ಮಾಡಲ್ಲ, ನೀರು ಮಾಡಲ್ಲ, ನಿದ್ದೆ ಮಾಡಲ್ಲ. ಪ್ರತಿ ಕ್ಷಣ ಓದು 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 ಅಂತೇಳಿ ಆ ಮಗು ಜೀವ ಹಿಂಡಿ ಓದುತ್ತೆ. ಹೋದಾಗ ಇಂಥ ಒಂದು ನ್ಯಾಟ್ ಅನ್ನೋ ಒಂದು ಸಂಸ್ಥೆ, ದರಿದ್ರ ಸಂಸ್ಥೆ, ಈ ಸಂಸ್ಥೆಯಲ್ಲಿ ಆಗಿರೋಂಥ ಘೋರ ಅನ್ಯಾಯಕ್ಕೆ ಕೂಡಲೇ ಅವ್ರನ್ನ ಇವ್ರು ಏನ್ ಮಾಡ್ತಾರೆ, ಇದ್ರಲ್ಲಿ ಇರೋ ಕಿಂಗ್ ಪಿನ್ಗಳನ್ನ ಬಿಟ್ಬಿಡ್ತಾರೆ. ಬರೀ ಬುಡದಲ್ಲಿರೋನ ಬಿಟ್ಬಿಟ್ಟು ಬರೀ ಹೂವನ ಗಿಡನ ಕಾಯಿನ ಕೊಂಬೆನ್ ಕಿತ್ತಾಕ್ತಾರೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ಖಂಡಿಸ್ಬಿಟ್ಟು ಕೂಡಲೇ ನ್ಯಾಟ್ ಚೇರ್ಮನ್ ಇದ್ರೆ ಅವರ ರಾಜೀನಾಮೆ ಕೊಡಬೇಕು. ಮತ್ತೆ ಈ ವಿಚಾರದಲ್ಲಿ ಏನು ಬುಡ ಸಮಿತಿ ಆಳವಾಗಿ ಹೋಗಿದೆ ಅವನ್ನ ಹಿಡಿದು ಜೈಲ್ಗೆ ಹಾಕ್ಬೇಕು. ಜೈಲ್ ಹಾಕೋದು ಬೇಡ, ನಮ್ಗೆ ನೇಣ್ಗೆ ಹಾಕ್ಬೇಕು. ಇದು ಪರಿಹಾರ, ಶಾಶ್ವತ ಪರಿಹಾರ ಬೇಕು ಈ ದೇಶದಲ್ಲಿ. ದುರಂಧರ್ 2 ಫಿಲಮ್ ಅಲ್ಲಿ ಯಾವುದೋ ನೋಟ್ ಬ್ಯಾನ್ ಅನ್ನ ತೋರಿಸ್ತಾರೆ. ಅದೇ ರೀತಿ ದುರಂಧರ್ 3 ಅನ್ನ ಮಾಡಿ ಯಾವ್ದಾದ್ರು ಪಾಕಿಸ್ತಾನಕ್ಕೆ ಇಲ್ಲಿಂದ ಪೇಪರ್ ಹೋಗಿತ್ತಾ? ಅದನ್ನು ಯಾವ್ದಾದ್ರು ಈ ರಾಜಕೀಯ ಪಕ್ಷಗಳು ದುರಂಧರ್ 3 ಮಾಡಿ ಅದನ್ನ ಸಂಕ್ಷಿಪ್ತವಾಗಿ ಯಾವ ರೀತಿ ನಡೆದಿದ್ದು ತನಿಖೆ ಮಾಡಿ ಅಂತ ದಟ್ಸ್ ಆಲ್ ಸೋಷಿಯಲ್ ಮೀಡಿಯಾ ಗಿಮಿಕ್ ಹೇಳಿ. ಸ್ಟೂಡೆಂಟಿಗೆ ಎಲ್ಲರಿಗೂ ಒಂದೇ ಥರ ಇರಬೇಕು. ಸೊ ನೀಟ್ ಎಕ್ಸಾಮ್ ಹೇಳೋದು ನ್ಯಾಷನಲ್ ವೈಡ್ ಸೇಮ್ ಎಕ್ಸಾಮಿನೇಷನ್ ಆಗಿರುತ್ತೆ. ಸೊ ಸಿಲೆಬಸ್ಸು ಸೇಮ್ ಆಗಿದೆ. ಯಾಕೆ ಕ್ಲಾಸಸ್ ಮಾತ್ರ ಬೇರೆ ಬೇರೆ ಇದೆ? ಸೊ ಈಗ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಸ್ಟೂಡೆಂಟ್ಸ್ ಬರೋದಿಲ್ಲ ಯಾಕಂತ ಹೇಳಿದರೆ ಸ್ಟೂಡೆಂಟ್ಸ್ಗೆ ಒಂದೇ ಥರ ಎಜುಕೇಷನ್ ಸಿಗ್ತಿಲ್ಲ. ಪ್ರೈವೇಟಲ್ಲೂ ಗೌರ್ಮೆಂಟಲ್ಲಿ ಸಪ್ರೇಟ್ ಆಗಿ ಡಿಫ್ರೆನ್ಸ್ ಸಿಗುತ್ತೆ ಅಂತ ಎಲ್ಲರೂ ಕಷ್ಟದವರು ಸಹ ಈಗ ಪ್ರೈವೇಟಲ್ಲಿ ಹೋಗ್ತಿದ್ದಾರೆ. ಅವರ ಸಂಬಳಗಿಂತ 3 ಪಡಿ ಜಾಸ್ತಿ ಕೊಡ್ತಿದ್ದಾರೆ. ಈಗ ಆ ಹೆಣ್ಮಗಳು ಅವಳ ಕಷ್ಟನ ಹೇಳ್ಕೊಂಡ್ಲು, ಎಷ್ಟು ಕಷ್ಟಪಟ್ಟು ಇವಳಂತ ಒಂದು ಮಗಳು ಇಲ್ಲಿರುವಂಥ ಎಷ್ಟು ಸ್ಟೂಡೆಂಟ್ಸ್ಗಳು ಕಷ್ಟಪಟ್ಟಿರ್ತಾರೆ ನೀಟಿಗೆ ಹೋಗ್ಸಾರ. ಅದಕ್ಕೆ ನಾನು ಈಗ ರಾಜ್ಯ ಸರ್ಕಾರದಲ್ಲೂ ಇದರ ಆಗಿದೆ, ಅದು ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಿಜವಾಗ್ಲೂ ಇದು ಖಂಡನೀಯ. ದಯವಿಟ್ಟು ನರೇಂದ್ರ ಮೋದಿಯವರು ಮಧ್ಯ ಪ್ರವೇಶಿಸಿ ಇದಕ್ಕೆ ಸರಿಯಾದ ನ್ಯಾಯ ತೋರಿಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಒಂದು ನೀಟು ಎಕ್ಸಾಮ್ ಪೇಪರ್ ಲೀಕ್ ಮಾಡಿದಾರೋ ಅವರು ಯಾರೇ ಇದ್ರೂ ಅವ್ರಿಗೆ ಸರಿಯಾದ ಶಿಕ್ಷೆಗಳಾಗಬೇಕು. ಯಾವುದೇ ವಿದ್ಯಾರ್ಥಿಗಳಿಗೂ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಮೇಡಮ್. ತುಂಬ ಲಕ್ಷಾಂತರ ತಂದೆ ತಾಯಿಗಳು ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಥರ ಆಗದೆ ಇದು ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರನಾಗಲಿ ರಾಜ್ಯದಾಗಲಿ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿ ಯಾರು ತಪ್ಪು ಮಾಡಿರ್ತಾರೋ
ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತೇಳಿ ನನ್ನ ಮನವಿ. ಒಂದು ನೋಡಿ ಮೇಡಮ್, ಅತ್ಯಂತ ದುರ್ದೈವದ ಘಟನೆ ಆಗಿರ್ತಕ್ಕಂಥದ್ದು. ನಾವೆಲ್ಲ ಕೂಡ ವಿದ್ಯಾರ್ಥಿಗಳ ಪರವಾಗೇ ಇರ್ತಕ್ಕಂಥದ್ದು. ಯಾಕಂದರೆ ನಾನು ಕೂಡ ವಿದ್ಯಾರ್ಥಿ ಸಂಘಟನೆಯನ್ನು ಬಂದಿರತಕ್ಕಂಥವ್ನು. ಆ ವಿಚಾರದಲ್ಲಿ ರಾಜಿ ಆಗುವಂಥದ್ದು ಇಲ್ಲವೇ ಇಲ್ಲ. ಈ ಕೂಡಲೇ ಪ್ರಧಾನಮಂತ್ರಿಗಳು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಇದ್ರ ಒಂದು ಈ ದುರ್ಘಟನೆ ಆಗಿದೆ, ಇದನ್ನು ಯಾರು ಒಪ್ಪುವಂಥದ್ದಲ್ಲ, ಇದನ್ನು ಯಾರು ನಾವು ಸಮುದಾಯಕ್ಕೆ ಕೊಡೋಕ್ಕೂ ಆಗೋದಿಲ್ಲ. ಇಟ್ ಈಸ್ ಹ್ಯಾಪನಿಂಗ್ ಅಗೇನ್ ಆ್ಯಂಡ್ ಅಗೇನ್. ಸೊ ಈ ಕೂಡಲೇ ಯಾರು ಮಧ್ಯವರ್ತಿಗಳಿದ್ದಾರೆ, ಆಮೇಲೆ ನೀವು ಹೇಳ್ದಂಗೆ ಟೆಲಿಗ್ರಾಮ್ ಆ್ಯಪ್ ಇರ್ಬೋದು, ಇದನ್ನೆಲ್ಲವೂ ಕೂಡ ಒಂದಷ್ಟು ಗಮನ ಇಟ್ಕೊಂಡು ಅವ್ರನ್ನ ಈ ಕೂಡಲೇ ಬಂಧನ ಮಾಡ್ತಕ್ಕಂಥದ್ದು ಮತ್ತು ಕಠಿಣವಾದಂಥ ಶಿಕ್ಷೆಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅಷ್ಟೇ. ಬಟ್ ನಾವು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಏನು ಹೇಳೋಣ, ಈ ವಿದ್ಯಾರ್ಥಿಗಳ ಪರಿಸ್ಥಿತಿ, ನಾನು ಕೂಡ ಒಬ್ಬ ವಿದ್ಯಾರ್ಥಿ ನಾಯಕ ಆಗಿದ್ದಂಥ ನಾವು ಹೋರಾಟಗಳನ್ನು ಮಾಡಿದ್ದೀವಿ. ಸೊ ಹಾಗಾಗಿ ಅದು ಆಗಬಾರ್ದು, ಅತ್ಯಂತ ದುರ್ದೈವದ ಸಂಗತಿ. ಮೇಡಮ್, ಎಲ್ಲ ರಾಜಕೀಯವನ್ನು ಬದಿಗಿಟ್ಟು ಇಂತಹ ಮಕ್ಕಳ ದುಃಖವನ್ನು ಬೀಯಿಂಗ್ ಎ ಫ್ಯಾಕಲ್ಟಿ, IAS ಫ್ಯಾಕಲ್ಟಿನ ಪ್ರತಿ ದಿವಸ ಒಬ್ಬೊಬ್ಬರ ವ್ಯಥೆಯ ಕಥೆಗಳನ್ನು ಕೇಳ್ತಾನೆ ಬಂದಿದ್ದೀವಿ ನಾವು. ನಿಜವಾಗ್ಲೂ ಅಷ್ಟು ದುಃಖ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಮೇಡಮ್, ಎಲ್ಲ ರಾಜಕೀಯ ಬದಿಗಿಟ್ಟು ಹೇಳೋದು, ಶಿಕ್ಷಣ ಅನ್ನುವಂಥದ್ದು ಇವಾಗ ಏನಿದೆ ಕನ್ಕರೆನ್ಸ್ ಲಿಸ್ಟಲ್ಲಿ ಇದೆಯಲ್ಲ, ಕನ್ಕರೆಂಟ್ ಲಿಸ್ಟ್ ಸಮವರ್ತಕ ಪಟ್ಟಿಯಲ್ಲಿ ಇದೆಯಲ್ಲ, ಅದು ರಾಜ್ಯದ ಪಟ್ಟಿಯಲ್ಲಿ ಬರಬೇಕು. ಇವಾಗ ಏನಾಗುತ್ತೆ ಗೊತ್ತಾ, ಇವಾಗ ತಮಿಳ್ನಾಡಲ್ಲಿ ವಿಜಯ್ ಹೇಳ್ತಾ ಇದ್ದಾರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ದಾರೆ, ನಮ್ಮ ಪರೀಕ್ಷೆಗಳು ನಾವೇ ಮಾಡ್ಕೊಳ್ತೀವಿ. CET ಇದ್ದಾಗ ಹಿಂಗೆಲ್ಲ ಇರಲಿಲ್ಲ. ಆದರೆ ಇವಾಗ ಏನಾಗ್ತಾ ಇದೆ, ಆ ಸಮವರ್ತಿ ಪಟ್ಟಿಯಲ್ಲಿದ್ದಾಗ ಕೇಂದ್ರ ಸರ್ಕಾರ ಒಂದು ಕಾನೂನು ನಾವೊಂದು ಕಾನೂನು ತಂದಾಗ ಕೇಂದ್ರ ಸರ್ಕಾರದ ಕಾನೂನೇ ಅಲ್ಲಿ ವ್ಯಾಲಿಡ್ ಆಗೋದು, ಅದು ಕಾನೂನು. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಅದು ರಾಜ್ಯದ ಪ್ರತಿ ರಾಜ್ಯಕ್ಕೆ, ನಮಗೆ ಮಾತ್ರ ಅಲ್ಲ, ರಾಜ್ಯ ಪಟ್ಟಿಯಲ್ಲಿ ಬರಬೇಕು. ಆಯಾ ರಾಜ್ಯಗಳು ಪರೀಕ್ಷೆ ಕಂಡಕ್ಟ್ ಮಾಡುವಂಗೆ ಆಗಬೇಕು. ಮೋದಿ ಅವರು ಬೇರೆಲ್ಲದ್ರಲ್ಲೂ ನನ್ನದು ಹೇಳಿ, ಬೇರೆಲ್ಲ ವೈಫಲ್ಯ ಆಗಿದೆ, ಆರ್ಥಿಕ ನೀತಿ ಆಗಿರ್ಬೋದು, ವಿದೇಶಾಂಗ ನೀತಿ ಆಗಿರ್ಬೋದು, ನಿನ್ನೆ ಬಂದು ಮೊನ್ನೆ ಕರೆ ಕೊಟ್ಟಿದ್ದಾಗಿರ್ಬೋದು, ಚಿನ್ನ ಹಾಕ್ಕೊಳ್ಬೇಡಿ, ಊಟ ಮಾಡಬೇಡಿ, ಅದೆಲ್ಲ ಬಿಡಿ, ಇದೊಂದನ್ನಾದರೂ ಮಾಡಬೇಕು. ಯಾಕಂದ್ರೆ ದೇಶದ ಯುವ ಜನತೆ ಅವರ ಮೇಲೆ ಎಷ್ಟೊಂದು ಮಂದಿ ಭರವಸೆ ಇಟ್ಟವರು ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಅದೊಂದು ಕಾರಣಕ್ಕೋಸ್ಕರ, ಆ ಮಕ್ಕಳ ಭವಿಷ್ಯಕ್ಕೋಸ್ಕರ, ಭಾರತ ದೇಶದ ಮೇಲಿನ ಒಂದು ಪ್ರೀತಿಯಿಂದ ಭಾರತದ ನಾಗರಿಕರು ಉಳಿಬೇಕು. ಆ ಮಕ್ಕಳು ಎಲ್ಲರೂ ಇದೇ ವಯಸ್ಸಿನಲ್ಲಿ 20-21 ವರ್ಷದಲ್ಲಿ ಡಿಪ್ರೆಷನ್ಗೆ ಹೋದ್ರೆ ಎಂತಹ ನಾಗರಿಕ ಸಮಾಜವನ್ನು ನಮಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ? ಯಂಗ್ ಇಂಡಿಯಾ, ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಆ ಒಡೆದು ಹೋದ ಹೃದಯಗಳು, ಕಮ್ಮರಿದ ಕನಸುಗಳೊಂದಿಗೆ ಯಾವ ರೀತಿ ಅವ್ರು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಆ ಒಂದು ಕೆಲಸನಾದ್ರೂ ಮಾಡಿ ಅವರು ಪುಣ್ಯ ಕಟ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ, ಅದೊಂದು ಕೆಲಸನ.